ಅವರೆಲ್ಲ ದಿನ ಬೆಳಗಾದ್ರೆ ಆಫೀಸು ಸ್ಕೂಲ್ ಅಂತ ಬ್ಯುಸಿಯಾಗಿರ್ತಾ ಇದ್ರು. ಸಿಟಿ ಬಿಟ್ಟು ಹಳ್ಳಿ ಕಡೆ ಮುಖವನ್ನೇ ಹಾಕಿರಲಿಲ್ಲ. ಅದರಲ್ಲೂ ಈ ಕೃಷಿ ಚಟುವಟಿಕೆ ಬಗ್ಗೆ ಅಂತೂ ಎಳ್ಳಷ್ಟು ತಿಳ್ಕೊಂಡಿರಲಿಲ್ಲ. ಹೀಗಾಗಿಯೇ ಹಳ್ಳಿ ಸೊಗಡನ್ನ ಪರಿಚಯಿಸೋದಕ್ಕೆ ಕೆಸರುಗದ್ದೆ ಉತ್ಸವ ಏರ್ಪಡಿಸಿದ್ದಾರೆ. ಕಂಬಳದ ಗದ್ದೆಯಲ್ಲಿ ಓಡಿದಾಗ ಜನ ಅದರ ಮೇಲೆ ಇಟ್ಕೊಂಡಿರೋ ಪ್ರೀತಿ ಅರ್ಥ ಆಗುತ್ತೆ. 13 ವರ್ಷಗಳಿಂದ ಮೊದಲು ಸ್ಥಾಪನೆಗೊಂಡಂತಹ ಟೀಮ್ ಗರುಡಿ ಸಂಘಟನೆ ಹೈಫೈ ಜೀವನದ ಸೋಗಿಗೆ ಬಿದ್ದವರು ಹಳ್ಳಿ ಬದುಕನ್ನೇ ಮರೀತಾ ಇದ್ದಾರೆ. ಹಳ್ಳಿ ಕಡೆ ಮುಖ ಮಾಡೋದಿರ್ಲಿ, ಅಲ್ಲಿನ ಬದುಕು ಅಂದ್ರೇನೆ ಮೂಗು ಮುರಿತಾರೆ. ಆದರೆ ಇಂದಿನ ಯುವ ಪೀಳಿಗೆ ಗೊತ್ತಿಲ್ಲ, ದಿಲ್ಲಿಯಲ್ಲಿ ಸಿಗದ ಸಂತೃಪ್ತಿ ಹಳ್ಳಿಯಲ್ಲೇ ಸಿಗೋದು ಅಂತ. ಹೀಗಾಗಿ ಮಂಗಳೂರಲ್ಲಿ ವಿಶಿಷ್ಟ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಕೆಸರುಗದ್ದೆಯಲ್ಲಿ ಒಂದು ದಿನ ಅನ್ನೋ ವಿಭಿನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಕೆಸರಲ್ಲಿ ಕಾಲಿಡೋದಕ್ಕೂ ಹಿಂದೆ ಮುಂದೆ ನೋಡೋ ಸಿಟಿ ಮಂದಿ ಕೆಸರುಗದ್ದೆಯಲ್ಲಿ ಹೊರಳಾಡಿದ್ದಾರೆ. ಕಾರ್ಯಕ್ರಮದ ಹೆಸರಲ್ಲಿ ಇಡೀ ದಿನ ಕೆಸರಲ್ಲೇ ಕುಣಿದು ಕುಪ್ಪಳಿಸಿದ್ದಾರೆ. ಕೆಸರುಗದ್ದೆ ಉತ್ಸವದಲ್ಲಿ ಸಿಟಿ ಮಂದಿಯ ಕುಸ್ತಿ, ಕುಣಿತ, ಕಿತ್ತಾಟ. ಗದ್ದೆಯಲ್ಲಿ ಹೊರಳಾಡಿದ್ರು, ಗೆಲ್ಲೋ ಹುಮ್ಮಸ್ಸಲ್ಲಿ ನಲಿದಾಡಿದ್ರು. ಕೆಸರು ಅಂದ್ರೆ ಕಾಲಿಡೋದಕ್ಕೂ ಹಿಂದೆ ಮುಂದೆ ನೋಡೋರೇ ಜಾಸ್ತಿ. ಅಯ್ಯೋ ಗಲೀಜು ಅಂತ ಮುಖ ಮುರಿಯೋರೇ ಜಾಸ್ತಿ. ಆದ್ರಿಲ್ಲಿ ಹೇಗಿದೆ ನೋಡಿ, ಗದ್ದೆಯ ಕೆಸರಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಕೆಸರಿನ ಓಟ, ಹಗ್ಗ ಜಗ್ಗಾಟ, ನಿಧಿ ಹುಡುಕೋ ಸ್ಪರ್ಧೆ, ಮಡಿಕೆ ಒಡೆಯೋ ಸ್ಪರ್ಧೆ, ಹೀಗೆ ಹತ್ತಾರು ಸ್ಪರ್ಧೆಗಳಲ್ಲಿ ಭಾಗಿಯಾಗಿ ಫುಲ್ ಎಂಜಾಯ್ ಮಾಡಿದ್ದಾರೆ. ಇವರೆಲ್ಲ ಗದ್ದೆಯಲ್ಲಿ ಉಳುಮೆ ಮಾಡೋರಲ್ಲ, ಮಣ್ಣನ್ನೇ ನಂಬಿಕೊಂಡು ಬೆಳೆ ಬೆಳೆಯೋರೂ ಅಲ್ಲ. ದೊಡ್ಡ ದೊಡ್ಡ ನಗರಗಳಲ್ಲಿ ಹೈಫೈ ಜೀವನ ನಡೆಸೋ ಸಿಟಿ ಮಂದಿ. ಇವರಿಗೆಲ್ಲ ಕೆಸರುಗದ್ದೆಯ ಮಹತ್ವ ತಿಳಿಸೋ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಗರೋಡಿಯಲ್ಲಿ ಕೆಸರಲ್ಲಿ ಒಂದು ದಿನ ಅನ್ನೋ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಬಿಲ್ಲವ ಸಮಾಜ ಸೇವಾ ಸಂಘಟನೆ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಪಾಲ್ಗೊಂಡಿದ್ರು. ವಿಶೇಷ ಅಂದ್ರೆ ನಟ ಪ್ರಜ್ವಲ್ ದೇವರಾಜ್ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಮಣ್ಣಿನ ಇಂಪಾರ್ಟೆನ್ಸು ಎಷ್ಟು ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ತುಳುನಾಡಿಗೆ ಬರಬೇಕು. ಈಗ ಕರಾವಳಿ ಸಿನಿಮಾಲ್ಲಿ ಕಂಬಳದ ಗದ್ದೆಯಲ್ಲಿ ಓಡಿದಾಗ ಜನ ಅದರ ಮೇಲೆ ಇಟ್ಕೊಂಡಿರೋ ಪ್ರೀತಿ ಅರ್ಥ ಆಗುತ್ತೆ. ಮತ್ತೆ ಇನ್ನೊಮ್ಮೆ ಅದೇ ಸಾಬೀತಾಗಿದೆ. ಎಲ್ಲರೂ ಸೇರಿ ಮಜವಾಗಿ ಇದನ್ನು ಆಚರಣೆ ಮಾಡ್ತಿರೋದು ಇದು 3ನೇ ವರ್ಷ ಅನಿಸುತ್ತೆ. 3 ಅಲ್ಲ, ಇನ್ನೂ 100 ವರ್ಷ ಹೀಗೆ ನಡೀಲಿ. ಆ್ಯಂಡ್ ಎಷ್ಟೊತ್ತಿ ಕರೆದ್ರೂ ನಾನು ಬರ್ತಾನೆ ಇರ್ತೀನಿ. ಇಲ್ಲಿರೋ ಯಾರೊಬ್ಬರಿಗೂ ವಯಸ್ಸಿನ ಭೇದ ಇರಲಿಲ್ಲ. ಗಂಡು ಹೆಣ್ಣು ಅನ್ನೋ ಚಿಂತೆಯೂ ತಲೆಲಿರಲಿಲ್ಲ. ಒಂದಿನದ ಮಟ್ಟಿಗೆ ಎಲ್ಲರೂ ಹಳ್ಳಿ ಮಂದಿ ಆಗಿದ್ರು. ಕೆಸರುಗದ್ದೆ ಓಟ, ಹಗ್ಗ ಜಗ್ಗಾಟ, ಪಿರಾಮಿಡ್ ರಚಿಸಿ ಮಣ್ಣಿನ ಮಡಿಕೆ ಒಡೆಯೋದು, ಹಿಮ್ಮುಖವಾಗಿ ಓಡೋದು, ಒಂಟಿ ಕಾಲಿನ ಓಟ, ಕೆಸರಲ್ಲಿ ನೃತ್ಯ ಮಾಡೋದು ಸೇರಿದಂಗೆ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು. 3ನೇ ವರ್ಷದ ಆಟಿದ ಕೆಸರದ ಗೊಬ್ಬಲು ಲೇಸ್ ಕಾರ್ಯಕ್ರಮದಲ್ಲಿ ಒಂದು ಆಂಬ್ಯುಲೆನ್ಸ್ಗೆ ಕೂಡ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕು ಹಾಗೂ ಸಮಾಜ ಸೇವೆಯು ಕೂಡ ಈ ಕಾರ್ಯಕ್ರಮದ ಮುಖಾಂತರ ನಡೆಯಬೇಕು ಎನ್ನುವಂತಹ ಆಶಯವನ್ನು ಟೀಮ್ ಗರಡಿ ಹೊಂದಿದೆ. ಒಟ್ಟಲ್ಲಿ ಇಡೀ ದಿನ ಸಿಟಿ ಬದುಕಿನ ಜಂಜಾಟವನ್ನ ಮರೆತವರು ಕೆಸರುಗದ್ದೆಯಲ್ಲಿ ನೆಮ್ಮದಿಯ ಕಾಲ ಕಳೆದಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಚತುಷ್ಪಥ ಹೆದ್ದಾರಿ ಅಂತಿಮ ಹಂತ ತಲುಪಿದೆ. ಆದರೆ ನೆಲ್ಯಾಡಿ ಎಂಬಲ್ಲಿ ಸಾರ್ವಜನಿಕರಿಗೆ ಸರಿಯಾದ ಸರ್ವಿಸ್ ರಸ್ತೆ ನೀಡಿಲ್ಲ ಎನ್ನಲಾಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅಗತ್ಯ ಎಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ಸರಿಯಾಗಿ ಡಿವೈಡರ್, ಯೂಟರ್ನ್ ಕೂಡ ನೀಡಿಲ್ಲ ಅನ್ನುವಂಥ ಆರೋಪ ಕೇಳಿಬಂದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಅವ್ಯವಸ್ಥೆ. ನೆಲ್ಯಾಡಿ ಜಂಕ್ಷನ್ನಲ್ಲಿ ಡಿವೈಡರ್ ಸಮಸ್ಯೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿರುವ ಪ್ರಮುಖ ಪೇಟೆಗಳ ಪೈಕಿ ನೆಲ್ಯಾಡಿಯೂ ಒಂದು. ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗಿ ಇರುವ ಈ ಪೇಟೆಯ ಮಧ್ಯೆ ಸಾಗುವ ಹೆದ್ದಾರಿಗೆ ನೆಲ್ಯಾಡಿ ಜಂಕ್ಷನ್ನಲ್ಲಿ ರಸ್ತೆ ಡಿವೈಡರ್ ಮಾಡಿಲ್ಲ. ರಸ್ತೆ ದಾಟಬೇಕು ಅಂದ್ರೆ ಸುಮಾರು 2.5 ಕಿಲೋಮೀಟರ್ ಸುತ್ತಿ ಬಳಸಿ ತೆರಳಬೇಕು. ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸೇವೆಗೂ ಸಮಸ್ಯೆ ಆಗ್ತಾ ಇದೆ.
ಇನ್ನುಳಿದಂತೆ ಪೈಚಾರು, ಆಲೆಟ್ಟಿ, ಮಾದೇರಿ, ಕೊಳ್ಳೊಟ್ಟು, ಮೊರಂಕಾಲ, ಪಡ್ಡಡ್ಕ ಮೊದಲಾದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಸರ್ವಿಸ್ ರಸ್ತೆಗಳಿಗೂ ಸಂಪರ್ಕ ರಸ್ತೆ ನಿರ್ಮಿಸಿಲ್ಲ. ನಾವು ಇದಕ್ಕಿಂತ ಮುಂಚಿತವಾಗಿ ಕೂಡ ನಾವೊಂದು ಮೀಟಿಂಗ್ ಕೂಡ ಮಾಡಿ ಇನ್ನು ದೊಡ್ಡ ಮಟ್ಟದ ಒಂದು ನಾವು ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ನಾವು ಯಾಕೆಂತ ಹೇಳಿದರೆ ನಮಗೆ ಇಷ್ಟೊಂದು ದೊಡ್ಡ ಒಂದು ವಿದ್ಯಾಕಾಶಿ ಅಂತ ಹೇಳುವಂಥ ಒಂದು ಏರಿಯಾದಲ್ಲಿ ನಮಗೆ ಒಂದು ಯೂ ಟರ್ನ್ ಕೊಡದೆ ಭಾಳ ಒಂದು ಮೋಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ನಮಗೆ ಇಲ್ಲಿ ಒಂದು ಯೂ ಟರ್ನ್ ಬೇಕೇ ಬೇಕು. ಸಂತ ಜಾರ್ಜ್ ಮತ್ತು ಬೆತನಿಯ ಮಧ್ಯದಲ್ಲಿ ಒಂದು ಯೂ ಟರ್ನ್ ಕೊಡಲೇಬೇಕು. ನಮಗೆ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಅವರು ಎದುರಿಸಬೇಕಾಗ್ತದೆ. ನೆಲ್ಯಾಡಿ ಪೇಟೆಯಲ್ಲಿ ಸರ್ವಿಸ್ ರಸ್ತೆ ಈಗಾಗಲೇ ನಿರ್ಮಾಣವಾಗಿದೆ. ಆದರೆ ಬೇರೆ ಕಡೆಗಳಿಂದ ಕಡಿಮೆ ಅಂತರ ಹೊಂದಿದೆ. 5.5 ಮೀಟರ್ ಅಗಲ ಇರಬೇಕಾದ ರಸ್ತೆ ಕೇವಲ 4.5 ಮೀಟರ್ ಅಷ್ಟೇ ಅಗಲ ಇದೆ. ಇನ್ನು ಸರ್ವಿಸ್ ರಸ್ತೆಯಲ್ಲಿ ವಾಹನ ಪಾರ್ಕ್ ಮಾಡ್ತಾ ಇರೋ ಕಾರಣ ಪೇಟೆಯಲ್ಲಿ ಓಡಾಡಲು ಕಷ್ಟ ಆಗ್ತಾ ಇದೆ. ಕೂಡಲೇ ಸಮಸ್ಯೆ ಬಗೆಹರಿಸಿ ಸಂಚಾರ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇರುವ ಕಡೆ ಸೂಕ್ತ ರೀತಿಯ ರಿಫ್ಲೆಕ್ಟರ್ಗಳು, ಬೋರ್ಡ್ಗಳನ್ನು ಅಳವಡಿಸುವಂತೆ